ಬೆಸ್ಟ್ ಪದವಿ ಕಾಲೇಜಿನಲ್ಲಿ 2003ರಿಂದ ಮುಗಿಸಿದ್ದು ನಾವು ನಮ್ಮ ಜ್ಞಾನ ಮತ್ತು ಕಲಿತ ವಿದ್ಯೆಯನ್ನು ಸಮಾಜದ ಒಳಿತಿಗಾಗಿ ಸಂತೋಷ್ ಕೆಜಿ, ನೆಕ್ಸ್ಟ್ ಉಮೇಶ್, ವೇಣುಗೋಪಾಲ್. Give them a big round of applause. Okay, thank you. Nikita, Bindushri, ಈ ಕಡೆ ಸರ್ ಮುಂದೆ ನೋಡಿ. ಅವ್ರು ಹೇಳ್ತಾರೆ ಬಾರ್ದಮ್ಮ. 1 2 3 ಸ್ಟಾರ್ಟ್. ಎತ್ಕೊಳ್ಳಿ ಎಲ್ಲ ನೋಡಿ. ಯಶಸ್ಸು ಒಂದು ಗಮ್ಯ ಸ್ಥಾನವಲ್ಲ, ಅದು ನಿರಂತರ ಕಲಿಕೆ ಮತ್ತು ಪರಿಶ್ರಮದ ಪಯಣ. ನೋಡಿ, ವಿದ್ಯಾರ್ಥಿಯ ಶ್ರಮಕ್ಕೆ, ಅವರ ನಿರಂತರ ಕಲಿಕೆಗೆ ಸಿಕ್ಕಂತ ಪ್ರತಿಫಲ ಅಂತ ನಾನು ಭಾವಿಸ್ತೇನೆ. ಚಿಕ್ಕಬಳ್ಳಾಪುರ ವಿನಯ, ವಿಧೇಯತೆ, ಶ್ರದ್ಧೆ ಮತ್ತು ಕಠಿಣ ಪರಿಶ್ರಮದೊಂದಿಗೆ ಗುರುಗಳು ತೋರಿಸುವ ಮಾರ್ಗದಲ್ಲಿ ನಡೆದರೆ ಪೋಷಕರ ಕನಸು ನನಸಾಗ್ತದೆ ಅಂತ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಬಿಕೆ ರವಿ ಹೇಳಿದರು. ನಗರದ ಕನ್ನಡ ಭವನದಲ್ಲಿ ಭಾನುವಾರ ಆಯೋಜಿಸಿದ ದಿ ಬೆಸ್ಟ್ ಪದವಿ ಕಾಲೇಜು ವಿದ್ಯಾರ್ಥಿಗಳ ಪದವಿ ಪ್ರದಾನ ಸಮಾರಂಭ ಹಾಗೂ ನೂತನ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಗುರುಗಳು ಸಾಕಷ್ಟು ಶ್ರಮ ವಹಿಸುತ್ತಾರೆ. ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳದಂತೆ ಸದಾ ಮಾರ್ಗದರ್ಶನ ನೀಡುತ್ತಾರೆ. ಆದ್ದರಿಂದ ಶಿಕ್ಷಣ ನೀಡಿದ ಗುರುಗಳನ್ನು ಜೀವನದಲ್ಲಿ ಎಂದಿಗೂ ಮರಿಬಾರದು ಅಂತ ಹೇಳಿದರು. ದೇಶವನ್ನು ಕಟ್ಟಿ ಬೆಳೆಸುವ ಜವಾಬ್ದಾರಿ ಯುವಜನತೆಯ ಮೇಲಿದೆ. ವಿದ್ಯಾರ್ಥಿಗಳು ನೈತಿಕತೆ, ನ್ಯಾಯ, ನೀತಿ ಮತ್ತು ಧರ್ಮದಂತಹ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಕಲಿಕೆಯನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗಬೇಕು. ಅವಕಾಶಗಳು ತಾನಾಗಿಯೇ ದೊರೆಯೋದಿಲ್ಲ. ನಿರಂತರ ಪ್ರಯತ್ನ ಮತ್ತು ಪರಿಶ್ರಮದಿಂದ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಬೇಕು ಅಂತ ತಿಳಿಸಿದರು. ಪದವಿ ಪಡೆಯುವುದು ವಿದ್ಯಾರ್ಥಿ ಜೀವನದ ಮಹತ್ವದ ಘಟ್ಟವಾಗಿದೆ. ಪದವಿ ಪಡೆದ ನಂತರ ಭವಿಷ್ಯದ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗ್ತದೆ. ಗಂಭೀರ ಚಿಂತನೆ ಮತ್ತು ಜವಾಬ್ದಾರಿಯುತ ನಡವಳಿಕೆಯಿಂದ ಮಾತ್ರ ಉತ್ತಮ ನಾಗರಿಕರಾಗಿ ಬೆಳೆಯಲು ಸಾಧ್ಯ ಅಂದರು. ತಂತ್ರಜ್ಞಾನದ ಯುಗದಲ್ಲಿ ಅದನ್ನು ಜಾಣ್ಮೆಯಿಂದ ಬಳಸುವವರ ಭವಿಷ್ಯ ಉಜ್ವಲವಾಗ್ತದೆ. ಭಾರತದಲ್ಲಿ ಅಪಾರ ಯುವ ಜನಶಕ್ತಿ ಇದೆ. ಆ ಶಕ್ತಿಯನ್ನು ದೇಶ ನಿರ್ಮಾಣಕ್ಕೆ ಬಳಸಬೇಕು. ಗುರುಗಳು ತೋರಿಸಿದ ಮಾರ್ಗದಲ್ಲಿ ನಡೆದರೆ ಗುರಿ ಸಾಧನೆ ಸುಲಭವಾಗ್ತದೆ. ನಾಡು, ನುಡಿ, ಸಂಸ್ಕೃತಿ ಮತ್ತು ದೇಶಾಭಿಮಾನವನ್ನು ಬೆಳೆಸಿಕೊಂಡು ಯಾವುದೇ ರೀತಿಯ ವ್ಯಸನಗಳಿಗೆ ಬಲಿಯಾಗದೆ ಜೀವನ ಸಾಗಿಸಬೇಕು ಅಂತ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಿಡ್ಲಘಟ್ಟ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ಪ್ರಾಧ್ಯಾಪಕ ಡಾಕ್ಟರ್ ಶಫಿ ಅಹಮದ್, ಪೋಷಕರು ತಮ್ಮ ಹೊಟ್ಟೆಯ ಮೇಲೆ ಬಟ್ಟೆ ಕಟ್ಟಿಕೊಂಡು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ನಾನಾ ರೀತಿಯ ಕಷ್ಟಗಳನ್ನು ಅನುಭವಿಸುತ್ತಾರೆ. ಎಷ್ಟೇ ಆರ್ಥಿಕ ಸಂಕಷ್ಟಗಳಿದ್ರೂ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಣ ಒದಗಿಸಿ ಅವರ ಭವಿಷ್ಯ ರೂಪಿಸಲು ಶ್ರಮಿಸುತ್ತಾರೆ. ಆದ್ದರಿಂದ ಮಕ್ಕಳು ಪೋಷಕರ ಶ್ರಮಕ್ಕೆ ತಕ್ಕ ಪ್ರತಿಫಲ ನೀಡುವಂತೆ ಉತ್ತಮ ಶಿಕ್ಷಣ ಪಡೆದು ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಅವರ ಕನಸುಗಳನ್ನು ನನಸು ಮಾಡಬೇಕು ಅಂತ ಹೇಳಿದರು. ಸಂಪಾದನೆ ಆರಂಭವಾದ ಕೂಡಲೇ ದುಂದುವೆಚ್ಚ ಮಾಡುವ ಬದಲು ಆ ಸಂಪಾದನೆಗೆ ಕಾರಣರಾದ ಪೋಷಕರ ಮೇಲೆಯೇ ಮೊದಲು ಖರ್ಚು ಮಾಡಬೇಕು. ಅವರ ತ್ಯಾಗ ಮತ್ತು ಶ್ರಮವನ್ನು ಸದಾ ಸ್ಮರಿಸಿ ಗೌರವಿಸಬೇಕು ಅಂತ ಸಲಹೆ ಕೊಟ್ಟರು. ಪದವಿ ಪಡೆದ ನಂತರ ಜೀವನದ ಮಹತ್ವದ ಘಟ್ಟ ಆರಂಭವಾಗ್ತದೆ. ಅಲ್ಲಿಂದಲೇ ಭವಿಷ್ಯ ರೂಪಿಸಿಕೊಳ್ಳಲು ಅನೇಕ ಅವಕಾಶಗಳು ದೊರೆಯುತ್ತವೆ. ಕೇವಲ ಪದವಿ ಇದ್ರೆ ಸಾಕಾಗೋದಿಲ್ಲ. ಕೌಶಲ್ಯ, ಸಾಮರ್ಥ್ಯ ಹಾಗೂ ಸಂವಹನ ಕೌಶಲ್ಯ ಅತ್ಯಂತ ಮುಖ್ಯ. ವಿದ್ಯಾರ್ಥಿಗಳು ಈ ಅಂಶಗಳತ್ತ ವಿಶೇಷ ಗಮನ ಹರಿಸಬೇಕು ಅಂತ ತಿಳಿಸಿದರು. ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಯುಗದಲ್ಲಿ ಕನಿಷ್ಠ ತಾಂತ್ರಿಕ ಜ್ಞಾನವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯು ಹೊಂದಿರಬೇಕು. ಜೊತೆಗೆ ಉದ್ಯೋಗ ಪಡೆದು ಸಂಪಾದನೆಗೆ ಮಾತ್ರ ಸೀಮಿತರಾಗದೆ ಸಾಮಾಜಿಕ ಕಳಕಳಿ, ಸೇವಾ ಮನೋಭಾವ ಮತ್ತು ಉತ್ತಮ ಚಿಂತನೆಗಳನ್ನು ಬೆಳೆಸಿಕೊಂಡು ಸಮಾಜಮುಖಿ ಜೀವನ ನಡೆಸಬೇಕು ಅಂತ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಡಾಕ್ಟರ್ ರಘುನಾಥ್ ಮಾತನಾಡಿ, ಕಲಿಕೆ ಅನ್ನೋದು ಜೀವನ ಪರ್ಯಂತ ಸಾಗುವ ಪ್ರಕ್ರಿಯೆಯಾಗಿದ್ದು ಶೈಕ್ಷಣಿಕ ಜೀವನ ಮುಗಿದ ನಂತರವೂ ಜ್ಞಾನಾರ್ಜನೆಯನ್ನು ನಿಲ್ಲಿಸಬಾರದು. ವಿದ್ಯೆ ಅನ್ನೋದು ಬಹಳ ದೊಡ್ಡ ಶಕ್ತಿಯಾಗಿದ್ದು ಅದು ಮನುಷ್ಯನ ವ್ಯಕ್ತಿತ್ವ ಮತ್ತು ಜೀವನವನ್ನು ರೂಪಿಸುತ್ತದೆ. ಶಿಕ್ಷಣವು ಕೇವಲ ಪದವಿ ಅಥವಾ ಉದ್ಯೋಗ ಪಡೆಯೋದಕ್ಕಷ್ಟೇ ಸೀಮಿತವಾಗದೆ ಒಳ್ಳೆಯ ಗುಣ, ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿತನವನ್ನು ಬೆಳೆಸುವ ಸಾಧನವಾಗಿದೆ ಎಂದರು. ಶಿಕ್ಷಣದ ನಂತರ ಸಿಗುವ ಉದ್ಯೋಗ ಚಿಕ್ಕದಾಗಿರಲಿ ಅಥವಾ ಉನ್ನತ ಮಟ್ಟದಾಗಿರಲಿ, ಪ್ರತಿಯೊಬ್ಬರು ತಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ಆಗ ಮಾತ್ರ ಜೀವನ ಪೂರ್ತಿ ಕಲಿತ ಶಿಕ್ಷಣಕ್ಕೆ ನಿಜವಾದ ಅರ್ಥ ದೊರೆಯುತ್ತದೆ ಅಂತ ಹೇಳಿದರು. ಕಲಿತಲ್ಲಿ ಕಲಿಕೆಗೆ ಕೊನೆ ಇಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ. ಎರಡನೇದಾಗಿ ಕೆಲಸ ನಿರ್ವಹಿಸುವಂತ ಸಂದರ್ಭದಲ್ಲಿ
ಅದು ಮನೆಯಲ್ಲಾಗಲಿ ಅಥವಾ ನಿಮ್ಮ ಕಚೇರಿಯಲ್ಲಾಗಲಿ ಅಥವಾ ಯಾವುದೋ ಒಂದು ಕಂಪ್ನಿಯಲ್ಲಾಗಲಿ ಎಲ್ಲೇ ಕೆಲಸಕ್ಕೆ ಹೋಗಿ, ಮಾನ್ಯ ನಮ್ಮ ಹಿರಿಯ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಮಾತು ಹೇಳಿದ್ದಾರೆ. ಅವರ ಹೇಳಿಕೆಗಳಲ್ಲಿ ಒಂದಿದೆ, ಈವನ್ ಇಫ್ ಯು ಬಿಕಮ್ ಎ ರೈಲ್ವೆ ಕಂಪಾರ್ಟ್ಮೆಂಟ್ ಕ್ಲೀನರ್, ಅಂದರೆ ರೈಲ್ವೆ ಬೋಗಿಯ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವಂಥ ಕೆಲಸ ಸಿಕ್ಕಿದ್ರೂ ಕೂಡ ಯು ಕ್ಲೀನ್ ಇನ್ ಸಚ್ ವೇ ದ್ಯಾಟ್ ನೋಬಡಿ ಎಲ್ಸ್ ಇನ್ ದ ವರ್ಲ್ಡ್ ಕ್ಯಾನ್ ಕ್ಲೀನ್ ಲೈಕ್ ಯು. ಅಂದರೆ ಇಡೀ ಪ್ರಪಂಚದಲ್ಲಿ ಇನ್ಯಾರೂ ಅಷ್ಟು ಸ್ವಚ್ಛವಾಗಿ ಮಾಡದೇ ಇರೋ ಥರ ನೀನು ಸ್ವಚ್ಛ ಮಾಡಿದ್ಯಾ ಅಂದರೆ ಆ ಪರಿಣತಿ ನಮ್ಮಲ್ಲಿ ಬರಬೇಕು. ನಮ್ದು ಯಾವುದೇ ಕೆಲಸ ಆಗಿರಲಿ, ಕೆಳಮಟ್ಟದಿಂದ ಮೇಲ್ಮಟ್ಟ ತನಕ ತಾವು ಯಾವುದೇ ಉದ್ಯೋಗಕ್ಕೆ ಹೋಗಿ ಸಂಬಳದ್ದು ಚಿಂತೆ ಮಾಡಬೇಡಿ ದಯವಿಟ್ಟು. ಸಂಬಳ ತಾನಾಗಿ ತಾನೇ ಬರುತ್ತೆ. ನಮ್ಮಲ್ಲಿ ಉನ್ನತ ವ್ಯಕ್ತಿತ್ವ ಹೊಂದಿಸ್ಬೇಕಾಗ್ತದೆ. ಇದು ಕೆಳಮಟ್ಟದ ಕೆಲಸ ಅಥವಾ ಇದು ಮೇಲ್ಮಟ್ಟದ ಕೆಲಸ, ನನಗೆ ಮೇಲ್ಮಟ್ಟದ ಕೆಲಸ ಉದ್ಯೋಗ ಬಂದರೆ ಮಾತ್ರ ನಾನು ಹೋಗ್ತೀನಿ, ದಯವಿಟ್ಟು ಆ ಭ್ರಮೆ ಬೇಡ. ಯಾವುದಾದ್ರೂ ಕೆಲಸ ಬರಲಿ, ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರೆ ಒಂದು ನೆನಪಿಡಿ, ನೀವು ಮಾಡ್ತಾ ಇರುವಂಥ ಯಾವುದೇ ಉದ್ಯೋಗ, ಯಾವುದೇ ಒಂದು ಕೆಲಸ, ಹಲವಾರು ಮಂದಿ ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಸುಪೀರಿಯರ್ಸು ನಿಮ್ಮ ಮೇಲೆ ಸದಾ ಒಂದು ಕಣ್ಣಿಟ್ಟೇ ಇರ್ತಾರೆ. ಈ ವ್ಯಕ್ತಿ ಯಾವ ರೀತಿ ಅವರ ಕೆಲಸವನ್ನು ನಿಭಾಯಿಸ್ತಾ ಇದ್ದಾರೆ ಅಂತ ನೀವು ಅಚ್ಚುಕಟ್ಟಾಗಿ ನಿಭಾಯಿಸೋದಾದ್ರೆ ಖಂಡಿತ ಆ ಮೇಲ್ವರ್ಗದಲ್ಲಿರುವಂಥ ನಿಮ್ಮ ಸುಪೀರಿಯರ್ಸು ಖಂಡಿತ ನಿಮ್ಮನ್ನು ಮೇಲೆತ್ಕೊಂಡು ಹೋಗ್ತಾರೆ. ಮತ್ತೆ ಕೆಲಸ ನಿರ್ವಹಿಸುವಂಥ ಸಂದರ್ಭಗಳಲ್ಲಿ ರೆಸ್ಪೆಕ್ಟ್ ಎವ್ರಿವನ್, ಪ್ರತಿಯೊಬ್ಬರನ್ನ ಗೌರವದಿಂದ ಕಾಣಿ, ಇದು ತುಂಬಾ ಮುಖ್ಯವಾಗಿರುತ್ತೆ. ರೈಟ್. ಸೊ ನಮ್ಮ ಕಾಲೇಜಿನ ಪರವಾಗಿ ನಮ್ಮ ಪದವಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಬಾಲಾಜಿ ಎಜುಕೇಷನಲ್ ಅಂಡ್ ಸೋಷಿಯಲ್ ಟ್ರಸ್ಟ್ ಅಧ್ಯಕ್ಷೆ ಕವಿತಾ ರಘುನಾಥ್ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣಗಳನ್ನು ಸೀಮಿತವಾಗಿ ಹಾಗೂ ಜವಾಬ್ದಾರಿಯಿಂದ ಬಳಸಬೇಕು. ತಂತ್ರಜ್ಞಾನವನ್ನು ಸದುಪಯೋಗ ಪಡಿಸಿಕೊಂಡ್ರೆ ಅದು ಅಭಿವೃದ್ಧಿಗೆ ಸಹಕಾರಿಯಾಗ್ತದೆ, ಆದರೆ ದುರುಪಯೋಗ ಮಾಡಿಕೊಂಡ್ರೆ ಜೀವನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಎಚ್ಚರಿಸಿದರು. ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಎಂದಿಗೂ ಮರಿಬಾರದು. ಜೀವನದಲ್ಲಿ ಶಿಸ್ತು, ಸಮಯ ಪಾಲನೆ, ಸಾಮಾಜಿಕ ಕಳಕಳಿ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವುದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕರ್ತವ್ಯವಾಗಿದೆ ಅಂತ ಕಿವಿ ಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ಕಾಲೇಜಿನ ಉಪನ್ಯಾಸಕರು, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.